ಕನ್ನಡದಲ್ಲಿ ವೆಬ್ ಸೀರೀಸ್ಗಳು ಬರೋದೇ ಅಪರೂಪ. ಬಟ್ ಕಳೆದ ವರ್ಷ ಬಂದಂತಹ ಸೀರೀಸ್ಗಳೆಲ್ಲವೂ ಒಳ್ಳೆ ವಾಚ್ ಆಗಿದ್ವು. ಅದರಲ್ಲೂ Z5ನವರು ಈ ಫೀಲ್ಡ್ ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಏನೋ ನಾಮಕಾವಸ್ಥೆಗೆ ಕನ್ನಡ ಇಂಡಸ್ಟ್ರಿ ಅನ್ನೋರ ನಡುವೆ ಒಳ್ಳೆ ಬರಹಗಾರರಿಗೆ, ಒಳ್ಳೆ ಕಥೆಗಳಿಗೆ ಅವರು ಆದ್ಯತೆಯನ್ನ ಕೊಡ್ತಾ ಬಂದಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಈ ಪಯಣದಲ್ಲಿ ನೆಕ್ಸ್ಟ್ ಬರ್ತಾ ಇರುವಂತಹ ವೆಬ್ ಸೀರೀಸ್ ರಾಕ್ಷಸ. ಇದು ವಿಜಯ್ ರಾಘವೇಂದ್ರ, ಮಯೂರಿ ಕ್ಯಾದಾರಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ವೆಬ್ ಸೀರೀಸ್. ಇದನ್ನ ಸುಹಾನ್ ಪ್ರಸಾದ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಇದರ ಟ್ರೈಲರ್ ನ ಈಗಷ್ಟೇ ನೋಡಿದ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಇಷ್ಟ ಆಗ್ಲಿಲ್ಲ, ಎಲ್ಲವನ್ನ ಈ ಟ್ರೈಲರ್ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ನಾವು ಮಾಡುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂಸ್ ಗಳನ್ನ ನೀವು ರೆಗ್ಯುಲರ್ ಆಗಿ ನೋಡೋದಾದ್ರೆ ನೀವು ಉತ್ತರ ಕರ್ನಾಟಕದಲ್ಲಿ ನಡೆಯುವಂತಹ ಮೊಸಳೆ ಅಟ್ಯಾಕ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಅಂಡ್ ಅದನ್ನ ವೆಬ್ ಸೀರೀಸ್ ಆಗಿ ಅಡಾಪ್ಟ್ ಮಾಡ್ಕೊಂಡ ಹಾಗೆ ಕಾಣ್ತಾ ಇದೆ. ಟ್ರೈಲರ್ ನ ಸ್ಟಾರ್ಟಿಂಗ್ ನಲ್ಲಿ ಬರುವಂತಹ ಆ ಮೊಸಳೆಯ ಶಾಟ್ ನಿಜವಾಗ್ಲೂ ಶಾಕಿಂಗ್ ಆಸ್ ವೆಲ್ ಆಸ್ ಭಯಾನ ಹುಟ್ಟಿಸುತ್ತೆ. Z5ನವರು ಸೀರೀಸ್ ಗಳ ವಿಜುವಲ್ ಕ್ವಾಲಿಟಿ ಮೇಲೂ ಕೂಡ ಸಾಕಷ್ಟು ಗಮನವನ್ನ ಹರಿಸ್ತಾ ಇದ್ದಾರೆ. ಅಂಡ್ ಇಲ್ಲೂ ಕೂಡ ಬರುವಂತಹ ವಿಜುವಲ್ಸ್ ಗಳು ಚೆನ್ನಾಗಿದ್ವು. ಎಸ್ಪೆಷಲಿ ಮೊಸಳೆ CG ಮಾತ್ರ ತುಂಬಾನೇ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಕತೆ ಹೇಳಬೇಕಾದ್ರೆ ಉತ್ತರ ಕರ್ನಾಟಕದ ಸ್ಥಳಗಳು, ಆಚಾರ ವಿಚಾರ, ಭಾಷೆ ಹಾಗೂ ಅಲ್ಲಿನ ರಂಗಭೂಮಿ ಕಲಾವಿದರ ಆಯ್ಕೆ, ಸ್ಪೆಷಲಿ ಜಹಾಂಗೀರ್, ಕಟ್ಟಿಮನಿ ಇಂಥ ಕಲಾವಿದರು ಆಕ್ಟ್ ಮಾಡಿರೋದು ಈ ಸೀರೀಸ್ಗೆ ಅಥೆಂಟಿಕ್ ಟಚ್ ಅನ್ನ ಕೊಟ್ಟಿದೆ. ಇನ್ನು ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಇಲ್ಲಿ ತೋರಿಸಿರುವಂತಹ ಪೊಲೀಸ್ ಸ್ಟೇಷನ್, ಕ್ವಾರ್ಟರ್ಸ್ ಹಾಗೆ ಉಳಿದ ಲೊಕೇಶನ್ಗಳು ಕತೆಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಲ್ಲಿ ಕಾಣುವಂತಹ ವಿಂಡ್ ಮಿಲ್ ಗಳನ್ನ ಫ್ರೇಮ್ ಅಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ವಿಜುವಲಿ ಪ್ರಾಮಿಸಿಂಗ್ ಆಗಂತೂ ಖಂಡಿತ ಕಾಣ್ತಾ ಇದೆ. LV ಮುತ್ತು ಗಣೇಶ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಗ್ರಿಪ್ಪಿಂಗ್ ಆಗಿದೆ. ಒಂದು ಥ್ರಿಲ್ಲರ್ ಗೆ ಬೇಕಿರುವಂತಹ ಅಟ್ಮಾಸ್ಫಿಯರ್ ನ, ಆ ಇಂಟೆನ್ಸಿಟಿನ ಆನ್ ಸ್ಕ್ರೀನ್ ತಗೊಂಡ್ಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಇಲ್ಲಿ ಬರುವಂತಹ ಉದೋ ಉದೋ ಎಲ್ಲಮ್ಮ ಹಾಡು ಹಾಗೂ ಟೈಟಲ್ ಬಿದ್ದಾಗ ಬರುವಂತಹ ಮ್ಯೂಸಿಕ್ ಎರಡು ನೆನಪಲ್ಲಿ ಉಳಿಯುತ್ತೆ. ಈ ಸ್ಕೋರ್ ನ ಸೀರೀಸ್ ನಲ್ಲಿ ಯಾವ ತರ ಬಳಸ್ಕೊಂಡಿದ್ದಾರೆ ಅಂಡ್ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಟ್ರೈಲರ್ ಕಟ್ ಬಗ್ಗೆ ಹೇಳೋದಾದ್ರೆ ಮೊಸಳೆ ಅಟ್ಯಾಕ್ ಅಲ್ಲಿ ಶುರುವಾಗುವಂತಹ ಟ್ರೈಲರ್ ಗಂಡ ಹೆಂಡತಿಯ ಪ್ರೀತಿಯನ್ನ ತೋರಿಸಿ ಬೇರೆ ಬೇರೆ ಮಿಸ್ಸಿಂಗ್ ಕೇಸಸ್ ಬಗ್ಗೆ ಥ್ರಿಲ್ಲಿಂಗ್ ಆಗಿ ಹೇಳಿ 3 ಆಕ್ಟ್ ಸ್ಟ್ರಕ್ಚರ್ ಫಾರ್ಮ್ಯಾಟ್ ಅಲ್ಲಿ ಸಖತ್ತಾಗಿ ಕತೆ ಹೇಳ್ದಂಗಿತ್ತು. ಪರ್ಸನಲಿ ಕತೆ ಬಗ್ಗೆ ಇಷ್ಟೊಂದು ಬಿಟ್ಕೊಡ್ಬೇಕಿತ್ತ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಬಟ್ ಟ್ರೈಲರ್ ನಲ್ಲಿ ಕಾಣದೆ ಅಡಗಿರುವಂತಹ ಸರ್ಪ್ರೈಸಸ್ ಖಂಡಿತ ಸೀರೀಸ್ ಹೊಂದಿರುತ್ತೆ ಅಂತ ಹೋಪ್ ಮಾಡ್ತಿದ್ದೀನಿ. ವಿಜಯ್ ರಾಘವೇಂದ್ರ ಹಾಗೂ ಮಯೂರಿ ಜೋಡಿಯ ಕೆಮಿಸ್ಟ್ರಿ ಸಾಲಿಡ್ ಆಗಿ ಕಾಣ್ತಿದೆ. ಹುಬ್ಬಳ್ಳಿಯವರಾದಂತಹ ಮಯೂರಿಯ ಕಂಬ್ಯಾಕ್ ಉತ್ತರ ಕರ್ನಾಟಕದ ಕಥೆಯಲ್ಲಿ ಆಗ್ತಾ ಇರೋದ್ರಿಂದ ಅವರು ಈ ಪಾತ್ರವನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರನ್ನ ಎಷ್ಟೋ ಪೊಲೀಸ್ ಪಾತ್ರದಲ್ಲಿ ನೋಡಿದ್ರು ಇದರಲ್ಲಿ ಅವರ ನ್ಯಾಚುರಲ್ ಅಂಡ್ ಇನ್ನೋಸೆಂಟ್ ಆಕ್ಟಿಂಗ್ ಟೋಟಲ್ ಸೀರೀಸ್ಗೆ ಹೊಸತನವನ್ನ ತಂದಿದೆ. ಪಂಕಜ್ ತ್ರಿಪಾಠಿ, ಮನೋಜ್ ಬಾಜ್ಪೇಯಿ ಹೀಗೆ ಬಾಲಿವುಡ್ ನ ಕೆಲವೊಬ್ರು ನೋಟಬಲ್ ಪರ್ಫಾರ್ಮರ್ಸ್ ಗಳು ಸಿನಿಮಾಗಳಲ್ಲಿ ಅವರ ಟ್ಯಾಲೆಂಟ್ ಗೆ ತಕ್ಕ ಹಾಗೆ ಹೆಸರನ್ನ ಸಂಪಾದಿಸಿಲ್ಲ. ಬಟ್ ಒನ್ಸ್ ಫ್ಯಾಮಿಲಿ ಮ್ಯಾನ್, ಮಿರ್ಜಾಪುರ್ ಅಂತಹ ಸೀರೀಸ್ ಗಳು ತೆರೆ ಕಂಡ ಮೇಲೆ ಅವರಿಗೆ ಸಿಕ್ಕಂತಹ ರೆಕಗ್ನಿಷನ್ ಅಪಾರವಾದದ್ದು. ಹಾಗೇನೆ ಕನ್ನಡದ ವೆಬ್ ಸೀರೀಸ್ ನಲ್ಲಿ ಡೆಬ್ಯೂ ಮಾಡೋದಕ್ಕೆ ಹೊರಟಿರುವಂತಹ ವಿಜಯ್ ಅವರಿಗೂ ಕೂಡ ಆ ರೆಕಗ್ನಿಷನ್ ಬರಬೇಕು ಅಂಡ್ ಅವರು ಅದನ್ನ ಡಿಸರ್ವ್ ಕೂಡ ಮಾಡ್ತಾರೆ. ಒಂದು ದೊಡ್ಡ ಸಲಾಂ ತರುಣ್ ಸುಧೀರ್ ಹಾಗೂ Z5 ಅವ್ರಿಗೆ ಉತ್ತರ ಕರ್ನಾಟಕದ ಕಥೆಯನ್ನ ಇಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ. ಪ್ರೊಡಕ್ಷನ್ ಕ್ವಾಲಿಟಿ, ವಿಜುವಲ್ಸ್, ಡೈರೆಕ್ಷನ್, ಕಾಸ್ಟಿಂಗ್, ಮ್ಯೂಸಿಕ್, ಲೊಕೇಶನ್ಸ್ ಎಲ್ಲವೂ ಟಾಪ್ ನಾಚ್ ಆಗಿದೆ. ಕಳೆದ ವರ್ಷ ಏಳುಮಲೆ ಸಿನಿಮಾವನ್ನ ಅವರು ಬ್ಯಾಕ್ ಮಾಡಿದ್ರು ಅಂಡ್ ಆ ಸಿನಿಮಾ ಸಾಕಷ್ಟು ಜನರಿಗೆ ಇಷ್ಟ ಆಗಿತ್ತು. ಹೀಗೆ ರಾಕ್ಷಸನು ಸೇಮ್ ರಿಸಲ್ಟ್, ಇನ್ಫ್ಯಾಕ್ಟ್ ಅದಕ್ಕಿಂತಲೂ ಬೆಟರ್ ರಿಸಲ್ಟ್ಸ್ ಅನ್ನ ಕಾಣಲಿ ಅಂತ ಆಶಿಸ್ತೀವಿ. ಸೌದತ್ತಿ ಎಲ್ಲಮ್ಮನ ಕಥೆಯಲ್ಲಿ ಡಿವೋಷನಲ್ ಆಂಗಲ್ ತರದಕ್ಕೆ ಜೋಗತಿ ವಿಜಯ ರಾಘವೇಂದ್ರ ಅವರ ಹಣೆಗೆ ಭಂಡಾರವನ್ನ ಹಚ್ಚುವಂತಹ ಶಾಟು ಈ ಟ್ರೈಲರ್ ನ ಪೀಕ್ ಮೂಮೆಂಟ್ ಹಾಗೂ ಭಂಡಾರ ಜಾತ್ರೆಯ ವಿಜುವಲ್ಸ್ ಗಳು ತೋರಿಸಿರೋದು ತುಂಬಾನೇ ರೂಟೆಡ್ ಅಂತ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಸಾಲಿಡ್ ಟ್ರೈಲರ್. ಸೀರೀಸ್ ನ ಬಗ್ಗೆ, ಅದರ ವಾತಾವರಣದ ಬಗ್ಗೆ ನಮ್ಗೆ ಹೇಳ್ತಾ, ಅದರ ಕಥೆಯ ಚೌಕಟ್ಟು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ತಾ, ಸಾಕಷ್ಟು ನೋಟಬಲ್ ಟ್ಯಾಲೆಂಟ್ಸ್ ಗಳು ಈ ಸೀರೀಸ್ ನೊಂದಿಗೆ ಅಸೋಸಿಯೇಟ್ ಆಗಿದ್ದು ಇದರ ಮೇಲೆ ನಿರೀಕ್ಷೆ ಹಾಗೂ ಎಕ್ಸೈಟ್ಮೆಂಟ್ ಎರಡೂ ಹೆಚ್ಚಾಗಿದೆ. ಇದಾಗಿತ್ತು ರಾಕ್ಷಸ ಸೀರೀಸ್ ನ ಟ್ರೈಲರ್ ರಿವ್ಯೂ. ನೀವು ಈ ಟ್ರೈಲರ್ ಅನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.